ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ವಿಡಿಯೋನ ಪೂರ್ತಿ ನೋಡಿ, ದಯವಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಥಂಬ್ನೇಲಲ್ಲಿ ನೀವು ನೋಡಿರ್ಬೋದು. ಆಲ್ಮೋಸ್ಟ್ ನನ್ನ ಪ್ರಕಾರ ನನಗೆ ಕಮೆಂಟ್ ಬರೋದಾಗಲಿ ಅಥವಾ ನನಗೆ ಮೆಸೇಜ್ ಬರೋದಾಗಲಿ ನನ್ನ ತಮ್ಮಂದಿರು ಇನ್ಸ್ಟಾಗ್ರಾಮ್ದಲ್ಲಿ ತುಂಬ ಅಂದರೆ ತುಂಬ ಮೆಸೇಜ್ ಮಾಡ್ತಾ ಇದ್ದಾರೆ. ಅಕ್ಕ, ನಾನು ಹೆಂಡತಿ ಬಿಟ್ಟೋದ್ಲು, ಅಕ್ಕ ನಂಗೆ ತುಂಬ ನೋವಾಗ್ತಾ ಇದೆ, ನಾನು ಅವಳನ್ನ ಚೆನ್ನಾಗಿ ನೋಡಿಕೊಂಡೆ, ನಂದು ಏನು ತಪ್ಪಕ್ಕ, ಹಂಗೆ ಹಿಂಗೆ ಸ್ವಲ್ಪ ತುಂಬ ಬೇಜಾರಿಂದ ನಮ್ಮ ತಮ್ಮದಿರು ನನಗೆ ಮೆಸೇಜ್ ಮಾಡ್ತಾಯಿದ್ರು. ಸೊ ನಾನು ಅವ್ರಿಗೆ ಒಂದು ಸ್ವಲ್ಪ ನೆಮ್ಮದಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ನನ್ನ ಮಾತಿಂದ. ಬಟ್ ಏನೋ ಒಂದು ಸ್ವಲ್ಪ ಏನೋ ಐ ಹೋಪ್ ನನ್ನ ಪ್ರಕಾರ ಅವ್ರ ಮನಸ್ಸಿಗೆ ಸ್ವಲ್ಪ ಈ ಎರಡು ಮಾತು ಕೇಳಿ ನೆಮ್ಮದಿ ಸಿಗ್ಬೋದು ಅನ್ಕೋತೀನಿ. ತಮ್ಮದಿರೇ ನೋಡ್ರಪ್ಪ, ಜೀವನ ಅಂದ್ಬಳಕ ಕಷ್ಟನೂ ಇರುತ್ತೆ, ಸುಖನೂ ಇರುತ್ತೆ. ನಮ್ಮ ಪ್ರಕಾರ ಲೈಫ್ನಲ್ಲಿ ಯಾರೂ ಪರ್ಫೆಕ್ಟ್ ಇರಲ್ಲ. ನಂದು ಹಿಡ್ಕೊಂಡೆ ಯಾರೂ ಪರ್ಫೆಕ್ಟ್ ಇರಲ್ಲ. ನಾನು ಆ ಹೆಣ್ಮಕ್ಳಿಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಲೈಫಲ್ಲಿ ಕಷ್ಟ ಅಂತ ಇದ್ದೇ ಇರುತ್ತೆ. ಯಾರೂ ಲೈಫಲ್ಲಿ ಸುಖನೇ ಪಡ್ಕೊಂಡು ಬರಲ್ಲ, ಯಾರೂ ಕಷ್ಟನೇ ಪಡ್ಕೊಂಡು ಬರಲ್ಲ. ಹಾಗಂತ ನೀವು ಗಂಡನ ಮನೇಲಿ ಏನೋ ಒಂದು ಪ್ರಾಬ್ಲಮ್ ಆಯಿತು ಅಥವಾ ಗಂಡನೇ ಸರಿ ಇಲ್ಲ, ಏನೋ ವಾಟ್ ಎವರ್ ಒಂದು ಏನೋ ಇರ್ಬೋದು, ಹಾಗಂತ ನೀವು ದೊಡ್ಡ ಡಿಸಿಷನ್ ಡೈವರ್ಸಕ್ಕಾಗಲಿ ಅಥವಾ ಗಂಡನ ಬಿಟ್ಟು ತವ್ರ ಮನೆಗೆ ಹೋಗೋಕ್ಕಾಗಲಿ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅವ್ರದ್ದು ಫ್ಯಾಮ್ಲಿ ಇರುತ್ತೆ, ತಂದೆ ತಾಯಿ ಇರುತ್ತೆ, ರಿಲೇಷನ್ ಇರುತ್ತೆ, ಎಲ್ಲರೂ ಇರ್ತಾರ. ಅವರಿಗೆ ಆದ ಒಂದು ಬೆಲೆ ಅದ. ನಾನು ಪ್ರತಿ ಸಲನೇ ಹೇಳ್ತೀನಿ, ನಿಮಗೆ ಏನಾದರೂ ಪ್ರಾಬ್ಲಮ್ ಆದರೆ ಫಸ್ಟ್ ಆಫ್ ಆಲ್ ಗಂಡ ಹೆಂಡತಿ ಕೂತ್ಕೊಳ್ಳಿ, ಒಂದು ಜಾಗದಲ್ಲಿ ಕೂತ್ಕೊಂಡು ಏನು ಮ್ಯಾಟ್ರು, ಯಾಕೆ ನಮ್ಮ ನಡು ಭೇದ ಭಾವ ಬರ್ತಾಯಿದೆ, ಯಾಕೆ ನಮ್ಮ ನಡು ಮನಸ್ತಾಪನೆ ಜಾಸ್ತಿ ಆಗ್ತಾಯಿದೆ, ಯಾಕೆ ನಾವು ಎಲ್ಲರ ಥರ ನಾರ್ಮಲಾಗಿ ಬದುಕ್ತಾ ಇಲ್ಲ ಅಂತ ನಿಮಗೆ ನೀವು ಫಸ್ಟ್ ಪ್ರಶ್ನೆ ಮಾಡ್ಕೊಂಡು ಕೇಳ್ಕೊಳ್ಳಿ. ನಮ್ಮಲ್ಲಿ ಏನಾದರೂ ತಪ್ಪಿದೆಯಾ ಅಥವಾ ನನ್ನಲ್ಲಿದೆಯಾ ನಿನ್ನಲ್ಲಿದೆಯಾ ಅಂತ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ತಪ್ಪನ್ನು ತಿದ್ಕೊಂಡು ಒಬ್ರಿಗೊಬ್ರು ಲೈಫ್ನಲ್ಲಿ ಬದುಕಿ. ಅದು ಬಿಟ್ಟು ಗಂಡ ಏನೋ ಒಂದು ತಪ್ಪು ಮಾಡ್ದ ಅಂತ ಅಥವಾ ಏನೋ ಅಧಿಕಾರಲಿಂತ ಒಂದು ಕೈ ಎತ್ತ ಅಂತ ಅದೇ ಒಂದು ಸಣ್ಣ ರೀಸನ್ ಇಟ್ಕೊಂಡು ತವ್ರ ಮನೆಗೆ ಹೋಗಿ ಕೂತಿ ನನ್ನ ಗಂಡನೇ ಬೇಡ, ಜೀವನನೇ ಬೇಡ, ನನ್ನ ಮಕ್ಳಿಗೆ ತೊಗೊಂಡು ಬದುಕ್ತೀನಿ ಅಂದರೆ ಇದು ನ್ಯಾಯ ಅಲ್ಲ ತಂಗಿ. ಯಾಕಂದರೆ ನಿನಗೆ ನಿನ್ನ ಮಕ್ಳ ಮೇಲೆ ಎಷ್ಟು ಅಧಿಕಾರ ಅದಲ್ಲ, ಅಷ್ಟೇ ಅಧಿಕಾರ, ಅಷ್ಟೇ ಪ್ರೀತಿ, ಅಷ್ಟೇ ಕಾಳಜಿ ನಿನ್ನ ಗಂಡನಿಗೂ ಅದ. ಯಾಕಂದರೆ ಅವನು ನಿನ್ನ ಜನ್ಮ ಕೊಟ್ಟ ತಾಯಿ ಆದರೆ ಅವನು ಜನ್ಮ ಕೊಟ್ಟ ತಂದೆ. ಬಟ್ ನಿನ್ನ ಸ್ಥಾನ ಸ್ವಲ್ಪ ಜಾಸ್ತಿ ಅದ, ಯಾಕಂದರೆ ತಾಯಿ ಬೆಲೆನ ಮುಟ್ಟಿಸೋಕ್ಕಾಗಲ್ಲ ಅಂತಾರ. ಬಟ್ ತಂದೆ ಬೆಲೆನೂ ಅಷ್ಟೇ ಅದ. ವಿಚಾರ ಮಾಡು, ಲೈಫಲ್ಲಿ ನಿನ್ನ ಲೈಫ್ ಚೆನ್ನಾಗಿರುತ್ತೆ. ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಇಷ್ಟೊಂದು ಮನವಿ ಮಾಡ್ಕೋತಾ ಇದ್ದೀನಿ. ತಂಗಿಯರ ಆ ತಮ್ಮಂದಿರ ಜೀವನನೂ ಅದ, ಒಪ್ಕೋತೀನಿ ಎಲ್ಲರೂ ಪರ್ಫೆಕ್ಟ್ ಇರಲ್ಲ ಅಂತ. ಬಟ್ ಪರ್ಫೆಕ್ಟ್ ಇಲ್ಲ ಅಂದ್ರೆ ಅವನಿಗೆ ಪರ್ಫೆಕ್ಟ್ ಮಾಡಿ. ಯಾಕಂದರೆ ಇದು ನಮ್ಮ ಜೀವನ ಅದ. ತಮ್ಮ, ಇನ್ನೊಂದು ನಿನಗೂ ಹೇಳ್ತೀನಿ, ನೀನು ಹೆಂಡತಿ ಏನೋ ಒಂದು ತಪ್ಪು ಮಾಡಿದ್ಲು ಅಂತ ಯಾವತ್ತೂ ಕೈ ಎತ್ತಕ್ಕೆ ಹೋಗ್ಬೇಡಪ್ಪ. ಯಾಕಂದರೆ ಅವಳು ಕಷ್ಟಪಟ್ಟು ನಿನ್ನ ಮನೆಗೆ ಬಂದಿರ್ತಾಳಲ್ಲ, ನಿನಗೆ ಅವಳು ಅರ್ಥ ಮಾಡ್ಕೋಬೇಕಂದ್ರೆ ನೀನು ಅವಳಿಗೆ ಅರ್ಥ ಮಾಡ್ಕೊಂಡು ಬದುಕಪ್ಪ. ಅವಾಗ ಜೀವನಕ್ಕೂ ಒಂದು ಅರ್ಥ ಇರ್ತದ. ಬಟ್ ಆದರೂ ಕೆಲವು ಹೆಣ್ಮಕ್ಳಿಗೆ ಹೇಳ್ತೀನಿ ತಂದೆಯರ, ಯಾವತ್ತೂ ಬಿಟ್ಟು ಹೋಗೋಕ್ಕೆ ಹೋಗಬೇಡಿ. ಯಾಕಂದರೆ ನಮ್ಮಂಥ ಹೆಣ್ಮಕ್ಳಿಗೆ ಇದಕ್ಕೆ ಎಷ್ಟು ಬೆಲೆ ಅದಲ್ಲ ನಿಮ್ಗೆ ಇವಾಗ ಗೊತ್ತಾಗಲ್ಲ. ಇದು ಕಳ್ಕೊಂಡು ಬಳಕ್ಕೆ ನಾವು ಏನು ಪಡ್ಕೋತೀವಲ್ಲ, ಇವಳು ಗಂಡ ಬಿಟ್ಟವಳು, ಗಂಡ ಸತ್ತವಳು, ಇವಳು ಕ್ಯಾರೆಕ್ಟರ್ ಸರಿ ಇಲ್ಲ, ನಾವೆಷ್ಟೇ ಒಳ್ಳೆಯರಾಗಿರಿ ಅದು ಮ್ಯಾಟ್ರ್ ಆಗಲ್ಲ. ಜನ ನೋಡೋದು ಅದೇ. ಅದಕ್ಕೆ ಹೇಳೋದು, ಜನ ಏನು ನೋಡ್ತಾರೆ ಗೊತ್ತು, ಫ್ಯಾಕ್ಟ್ ಏನು ಕಾಣುತ್ತೆ ಅದಕ್ಕೆ ಡಿಸೈಡ್ ಮಾಡಿಬಿಡ್ತಾರೆ, ಇವಳು ಇದೇ ಥರ ಅಂತ. ಅದಕ್ಕೆ ಬೇಡಮ್ಮ, ನಾವು ಕರೆಕ್ಟಾಗಿದ್ದೀವಲ್ಲ, ನಮ್ಮ ಗಂಡನ ನಾವು ಕರೆಕ್ಟಾಗಿ ಇಟ್ಕೊಂಬರಿ. ಪ್ರಾಬ್ಲಮ್ ಎಲ್ಲ ರಿಲೇಷನಲ್ಲೂ ಬರುತ್ತೆ. ನಾನು ನಮ್ಮ ತಮ್ಮಗೂ ಹೇಳ್ತೀನಿ, ತಮ್ಮ ಬೇಜಾರಾಗೋಕೆ ಹೋಗ್ಬೇಡಪ್ಪ. ನಿನ್ನ ಲೈಫ್ನಲ್ಲಿ ನೀನು ಕಳ್ಕೊಂಡಿದ್ದಿಲ್ಲ, ಅದು ನಿಂಗೆ ಸಿಕ್ಕೇ ಸಿಗುತ್ತೆ. ಇದು ನಾನು ಸಮಾಧಾನಗೋಸ್ಕರ ಅಂತೂ ನಾನು ಮೊದಲೇ ಹೇಳ್ತಾ ಇಲ್ಲ. ಬಟ್ 101% ನಿನ್ನ ಕಳ್ಕೊಂಡಿರೋ ಪ್ರತಿಯೊಂದು ನಿಂಗೆ ಸಿಕ್ಕೇ ಸಿಗುತ್ತೆ. ಯಾಕಂದರೆ ನಿನ್ನ ನಿಯತ್ತು ನಿಂಗೆ ಕಾಪಾಡುತ್ತೆ. ತಂಗಿರ, ದಯವಿಟ್ಟು ಏನಾದರೂ ಮನಸ್ತಾಪನೆ ಇತ್ತಂದ್ರೆ ಬನ್ನಿ, ಮಾತಾಡಿ, ಕೂತ್ಕೊಳ್ಳಿ, ಏನಂತ ಬಗೆಹರಿಸಿ. ಯಾಕಂದರೆ ಅವನಿಗೂ ತಂದೆ ತಾಯಿ ಇರ್ತಾರೆ. ಯಾವಾಗ ನಿಮ್ಮ ತಂದೆ ತಾಯಿ ನನ್ನ ಮಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆಯಾ ಅಂತ ಒಂದು ಸ್ಟ್ಯಾಂಡ್ ತಗೋತಾರಲ್ಲೋ, ಸೊ ಅದೇ ಥರನೂ ಅವ್ರ ತಂದೆ ತಾಯಿನೂ ನನ್ನ ಮಗನ ಲೈಫ್ ಚೆನ್ನಾಗಿರ್ಬೇಕಂತ ಏನಾದರೂ ಒಂದೆರಡು ಮಾತು ನಿಮಗೆ
ತಿಳಿದೋ ತಿಳಾರ ಅಂದರೆ ಅದು ಅವರು ತಂದೆ ತಾಯಿ ಅಂದ್ಕೊಂಡು ಅವರಿಗೂ ಒಂದು ಸ್ವಲ್ಪ ಬೆಲೆ ಕೊಟ್ಟು ಮಕ್ಕಳ ಜೀವನ ಅದ. ಯಾಕಂದರೆ ಇಬ್ಬರು ಗಂಡ ಹೆಂಡತಿ ನಡು ಮಕ್ಕಳ ಲೈಫ್ ಹಾಳಾಗಬಾರ್ದಲ್ವ. ಸೊ ಮಕ್ಕಳಿಗೂ ಬೆಲೆ ಸಿಗಬೇಕು, ಅವನಿಗೂ ತಂದೆ ಪ್ರೀತಿ ಸಿಗಬೇಕು ಮಕ್ಕಳಿಗೆ. ಯಾಕಂದರೆ ಪ್ರಪಂಚದಲ್ಲಿ ತಾಯಿ ಪ್ರೀತಿ ಎಷ್ಟು ಮುಖ್ಯನೋ ತಂದೆ ಪ್ರೀತಿ ಅಷ್ಟೇ ಮುಖ್ಯ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾರು ಬೇರೆ ಆಗೋಕ್ಕೆ ಹೋಗಬೇಡಿ. ಯಾಕಂದರೆ ಈ ಸಮಾಜ ಎಲ್ಲ ಒಬ್ಬರನ್ನ ಚೆನ್ನಾಗಿ ಎಕ್ಸಾಂಪಲ್ ಒಬ್ರು ಚೆನ್ನಾಗಿದ್ದಾರೆ ಅಂತಲ್ಲ, ಇದ್ದಾರೆ ಅಂತ ಕಂಡ್ರೆಲ್ಲ ಫಸ್ಟ್ ಆಫ್ ಆಲ್ ಅಲ್ಲಿ ಜಗಳ ಹಚ್ಚರಿರ್ತಾರೆ. ಅವ್ರು ಬೇರೆ ಯಾರೂ ಅಲ್ಲ, ನಮ್ಮವರೇ, ನಮ್ಮ ಜೊತೆ ಇದ್ದವ್ರೆ. ಅದು ನಿಮ್ಮ ಫ್ಯಾಮ್ಲಿಯಲ್ಲಿ ಆಗಿರ್ಬೋದು, ರಿಲೇಷನಲ್ಲಿ ಆಗಿರ್ಬೋದು, ಎನಿ ಒನ್ ಯಾರೋ ಒಂದು ಪರ್ಸನ್ ಆಗಿರ್ಬೋದು. ಬಟ್ ಆ ಪರ್ಸನ್ಗೆ ನೀವು ಟೈಮ್ ಕೊಡೋಕೆ ಹೋಗಬೇಡಿ, ಆ ಪರ್ಸನ್ಗೆ ನಿಮ್ಮ ಲೈಫ್ನಲ್ಲಿ ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆ ಹೇಳ್ತೀನಿ, ಆ ಪರ್ಸನ್ ಯಾರೇ ಆಗಿರ್ಬೋದು, ಹೇಳ್ತಾ ಇಲ್ವ, ಯಾರೇ ಆಗಿರ್ಬೋದು, ಆ ಥರ್ಡ್ ಜಾಗಿಗೆ ಬಿಡಿ, ಅವನ್ನ ಫಸ್ಟ್ ತರೋಕೆ ಹೋಗಬೇಡಿ. ಬಟ್ ಕೆಲವ್ರು ಅಂತಾರೆ, ಅಕ್ಕ ನೀನು ಏನು ಹೇಳ್ತೀಯಾ ಹಾಗೆ ಹಿಂಗೆ. ಸೊ ಯಾರು ಇದ್ರ ಬಗ್ಗೆ ಏನು ಅನ್ಕೋತಾರೋ, ತಪ್ಪೋ ಸರಿನೋ ಐ ಡೋಂಟ್ ನೋ. ಬಟ್ ನಂಗೆ ಗೊತ್ತು, ನನ್ನ ತಮ್ಮದರಿಗೆ ಒಂದು ಸ್ವಲ್ಪ ಅವ್ರದ್ದು ಲೈಫ್ನಲ್ಲಿ ಏನೋ ಕಳ್ಕೊಂಡಾರ ಅಂದ್ರೆ ಅವ್ರಿಗೆ ಸಿಗಬೇಕು ಅಂತ ಹೋಪ್ ಅಷ್ಟೇ, ಅದು ಬಿಟ್ಟರೆ ಬೇರೇನೂ ಇಲ್ಲ. ಸೊ ಇನ್ನು ನಾನಾಗಿ ಪರ್ಸನಲಾಗಿ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನೂ ನಾನು ಯಾವ ಥರ ವಿಡಿಯೋ ಮಾಡಬೇಕು, ಯಾವುದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ನೀವು ಕಮೆಂಟಲ್ಲಿ ದಯವಿಟ್ಟು ತಿಳಿಸಿ, ನಾನು ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತೀನಿ. ಸೊ ಕೊನೆಯದಾಗಿ ಕೇಳ್ತಾ ಇದ್ದೀನಿ, ತಂಗಿದ್ದೀರಾ ದಯವಿಟ್ಟು ನಮ್ಮ ತಮ್ಮದರ ಹತ್ರ ಬನ್ನಿ, ಕಷ್ಟ ಸುಖ ಏನಂತ ಕೇಳ್ಕೊಳ್ಳಿ. ತಪ್ಪು ಇತ್ತಂದರೆ ಅವ್ರನ್ನ ತಿದ್ದಿಸಿ ಬುದ್ಧಿ ಹೇಳಿ. ಯಾಕಂದರೆ ತಾಯಿನೂ ಎರಡನೇ ತಾಯಿ, ಹೆಂಡತಿನೂ ಎರಡನೇ ತಾಯಿ ಅಂತಾರಲ್ವಾ. ಸೊ ದಯವಿಟ್ಟು ನೀವು ಒಂದು ತಾಯಿ ಸ್ಥಾನದಾಗ ನಿಂತು ಅವನೇನೋ ತಪ್ಪು ಮಾಡೋಣಂತ ತಿದ್ದಿ ಬುದ್ಧಿ ಹೇಳಿ ಜೊತೆ ಇರ್ರಿ, ಅದಕ್ಕೂ ಬೆಲೆ ಸಿಗುತ್ತೆ. ಬಿಟ್ಟೋಗೋದು ಅದು ಇದಕ್ಕೆ ಇದಕ್ಕೆ ಮ್ಯಾಟ್ರೇ ಅಲ್ಲ ಅನ್ಕೋತಾರೆ, ಆಯಿತಾ. ಸೊ ನನ್ನ ಮಾತಲ್ಲಿ ಏನೋ ತಪ್ಪಿದ್ರೆ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಸಾರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.